ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶವನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕಿ ಶಿಖಾ ಪ್ರಕಟ ಮಾಡಿದ್ದು, ಈ ಬಾರಿಯೂ ಹುಡುಗಿಯರೇ ಮೇಲುಗೈ ಸಾಧಿಸಿದ್ದಾರೆ. ಫಲಿತಾಂಶದಲ್ಲಿ ಉಡುಪಿ ಪ್ರಥಮ ಸ್ಥಾನ, ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಸ್ಥಾನ ಪಡೆದಿದೆ. ಕೊಡಗು ಜಿಲ್ಲೆ 3ನೇ ಸ್ಥಾನದಲ್ಲಿದ್ದು, ಚಿತ್ರದುರ್ಗ ಕೊನೆಯ ಸ್ಥಾನ ಪಡೆದಿದೆ. ಕಳೆದ ಬಾರಿ ಚಿಕ್ಕೋಡಿ ಕೊನೆಯ ಸ್ಥಾನ ಪಡೆದಿತ್ತು. ಇಂದು ವೆಬ್ಸೈಟ್ಗಳಲ್ಲಿ ನಾಳೆ ಎಲ್ಲ ಕಾಲೇಜುಗಳಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. ಈ ವರ್ಷವೂ ನಗರದ ಹುಡುಗರಿಗಿಂತ ಹಳ್ಳಿಯ ಹುಡುಗರೇ ಫಲಿತಾಂಶದಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಈ ವರ್ಷ 61.73% ಫಲಿತಾಂಶ ಬಂದಿದೆ. 68.24% ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಫಲಿತಾಂಶದಲ್ಲಿ ಏರಿಕೆಯಾಗಿದೆ. ಕೊಡಗು ಜಿಲ್ಲೆ 3ನೇ ಸ್ಥಾನದಲ್ಲಿದ್ದು, ಚಿತ್ರದುರ್ಗ ಕೊನೆಯ ಸ್ಥಾನ ಪಡೆದಿದೆ. ಕಳೆದ ಬಾರಿ ಚಿಕ್ಕೋಡಿ ಕೊನೆಯ ಸ್ಥಾನ ಪಡೆದಿತ್ತು. ಮಧ್ಯಾಹ್ನ 12 ಗಂಟೆಗೆ ಪಿಯು ಮಂಡಳಿ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಿದ್ದು, ನಾಳೆ ಎಲ್ಲ ಕಾಲೇಜುಗಳಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. ಈ ವರ್ಷವೂ ನಗರದ ಹುಡುಗರಿಗಿಂತ ಹಳ್ಳಿಯ ಹುಡುಗರೇ ಫಲಿತಾಂಶದಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು, ಎಂದಿನಂತೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನು ಅಲಂಕರಿಸಿಕೊಂಡಿವೆ. ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಮತ್ತು ಪಿಯುಸಿ ಬೋರ್ಡ್ ನಿರ್ದೇಶಕಿ ಶಿಖಾ ಪಿಯುಸಿ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ. ಈ ವರ್ಷ ಒಟ್ಟು 61.73 ಫಲಿತಾಂಶ ದಾಖಲಾಗಿದ್ದು, ಒಟ್ಟು 4,14,587 ಮಂದಿ ಪಾಸ್ ಆಗಿದ್ದಾರೆ. 1,86,690 ಬಾಲಕರು, 2,27,897 ಬಾಲಕಿಯರು ತೇರ್ಗಡೆಯಾಗಿದ್ದಾರೆ. 54,823 ಮಂದಿ ಉನ್ನತ ಶ್ರೇಣಿ, 2,27,301 ಮಂದಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ. ಉಡುಪಿ 92.20%, ದಕ್ಷಿಣ ಕನ್ನಡ 90.91%, ಕೊಡಗು 83.31% ಫಲಿತಾಂಶ ದಾಖಲಿಸುವ ಮೂಲಕ ಅನುಕ್ರಮವಾಗಿ ಮೊದಲ 3 ಸ್ಥಾನವನ್ನ ಪಡ್ಕೊಂಡಿವೆ. ಚಿತ್ರದುರ್ಗ 51.42% ಫಲಿತಾಂಶ ದಾಖಲಿಸಿ ಕೊನೆ ಸ್ಥಾನ ಪಡ್ಕೊಂಡಿದೆ. ಇನ್ನು ಪಿಯು ಕಾಮರ್ಸ್ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಮೇಲುಗೈ ಸಾಧಿಸಿದೆ. ಕಾಮರ್ಸ್ ವಿಭಾಗದಲ್ಲಿ ಮೊದಲ, ದ್ವಿತೀಯ, ತೃತೀಯ ಸ್ಥಾನ ಸೇರಿದಂತೆ ದಕ್ಷಿಣ ಕನ್ನಡದ 4ವರಿಗೆ ಮೊದಲ 4 ರ್ಯಾಂಕ್ ದೊರೆತಿದೆ. ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳ ವಿವರ ನೋಡೋದಾದ್ರೆ, ಮೂಡುಬಿದ್ರೆ ಆಳ್ವಾಸ್ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಅಲ್ವಿಟಾ ಅನ್ಸಿಲ್ಲಾ 596 ಅಂಕಗಳನ್ನು ಪಡೆದು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಮತ್ತು ಅಳಿಕೆ ಸತ್ಯಸಾಯಿ ವಿದ್ಯಾಲಯದ ವಿದ್ಯಾರ್ಥಿ ಶ್ರೀ ಕೃಷ್ಣ ಶರ್ಮಾ 596 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದಾರೆ. ಇನ್ನು ಮಂಗಳೂರಿನ ಕೆನರಾ ಕಾಲೇಜಿನ ಶ್ರೀಯಾ ಶೆಣೈ 595 ಅಂಕಗಳನ್ನು ಗಳಿಸಿ ದ್ವಿತೀಯ ಸ್ಥಾನದಲ್ಲಿದ್ದು, ಪುತ್ತೂರು ಫಿಲೋಮಿನಾ ಕಾಲೇಜಿನ ಸ್ವಸ್ತಿಕ್ ಪಿ 594 ಅಂಕಗಳೊಂದಿಗೆ ತೃತೀಯ ಸ್ಥಾನ ಪಡ್ಕೊಂಡಿದ್ದಾರೆ. ಇನ್ನು ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪುತ್ತೂರಿನ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ ಜಾಗೃತಿ 592 ಅಂಕಗಳನ್ನು ಪಡೆದು ತೃತೀಯ ಸ್ಥಾನ ಗಳಿಸಿದ್ದಾರೆ. ಆಳ್ವಾಸ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಮೋಹನ್ ಆಳ್ವ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪಿಯುಸಿ ಫಲಿತಾಂಶದ ಬಗ್ಗೆ ಅವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾರೆ. ನಮಸ್ತೆ. 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 ಈ ಬಾರಿ ಏನು ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದೆ. ಪ್ರತಿ ವರ್ಷ ಕೂಡ ಆಳ್ವಾಸ್ ವಿದ್ಯಾಸಂಸ್ಥೆ ಕೆಲವೊಂದು ರ್ಯಾಂಕ್ ಗಳನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಈ ಬಾರಿ ಕೂಡ ನಿಮ್ಮ ಒಂದು ಸಂಸ್ಥೆಗೆ ಒಂದು ಫಲಿತಾಂಶದಲ್ಲಿ ರ್ಯಾಂಕಿಂಗ್ ಬಂದಿದೆ. ತಾವೇನ್ ಹೇಳ್ತೀರಾ ಈ ಒಂದು ಫಲಿತಾಂಶದ ಬಗ್ಗೆ? ಹೇಗೆ ಸಂಭ್ರಮಿಸ್ತಾ ಇದ್ದೀರಾ? ಈ ಒಂದು ಫಲಿತಾಂಶವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಒಬ್ಬ ಆಡಳಿತ ಮಂಡಳಿಯ ಮುಖ್ಯಸ್ಥನಾಗಿ ನಮ್ಮಲ್ಲಿದ್ದಂತ ಒಲ್ವಿಟಾ ಎಂಬ ಒಂದು ಹುಡುಗಿ, ಅವಳು ಕಾಮರ್ಸ್ ವಿಭಾಗದಲ್ಲಿ 600ರಲ್ಲಿ 596 ಅಂದ್ರೆ 99.2% ಮಾರ್ಕ್ ಬಂದು ಅವಳು ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದರ ಜೊತೆ ಸೈನ್ಸ್ ಅನ್ನು ತೆಗೆದು ನೋಡಿದ್ರೆ 600ರಲ್ಲಿ 590 4 ಜನ ವಿದ್ಯಾರ್ಥಿಗಳು ಇಲ್ಲಿ ಪಡೆದದ್ದು ನನಗೆ ಅದರ ವಿಷಯ ಈಗ ತಿಳಿದು ಬಂತು. 600ರಲ್ಲಿ 590 4 ಜನ ವಿದ್ಯಾರ್ಥಿಗಳು ನಮ್ಮ ಒಂದು ಕಾಲೇಜಿಂದ ಬಂದಿದ್ದಾರೆ.
ಸಂಪೂರ್ಣ ಫಲಿತಾಂಶ ಇನ್ನು ಮಧ್ಯಾಹ್ನ ಮೇಲೆ ನಮ್ಗೆ ಸಂಪೂರ್ಣ ಗೊತ್ತಾಗ್ಲಿಕ್ಕಿದೆ. ಆದ್ರೆ ಇದು ಬಹಳ ಒಳ್ಳೆಯ ಸಾಧನೆ. ಈ ಹುಡುಗಿ ದತ್ತು ಸ್ವೀಕಾರದ ಯೋಜನೆ ಅಡಿಯಲ್ಲಿ ಉಚಿತ ಶಿಕ್ಷಣದಲ್ಲಿ ನಮ್ಮ ಕಾಲೇಜಿನಲ್ಲಿದ್ದಂತ ಹುಡುಗಿ, CA ಕಲಿಯುವಂತ ಹುಡುಗಿ ಅವಳು. ಈಗಾಗಲೇ ಅವಳು CA ಗೆ ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ದಾಳೆ. ನಾಡ್ದು ಪರೀಕ್ಷೆ ಕೂತ್ಕೊಳ್ಳಿಕ್ಕೆ ಇನ್ನು ಜುಲೈಯಲ್ಲಿ ಜೂನ್ 15ಕ್ಕೆ ಪರೀಕ್ಷೆ ಕೂತ್ಕೊಳ್ಳಿಕ್ಕಿದ್ದಾಳೆ. ಅಲ್ಲೂ ಒಳ್ಳೆ ಫಲಿತಾಂಶ ಪಡ್ತದೆ ಎಂಬ ವಿಶ್ವಾಸ ನಮಗಿದೆ. ಇನ್ನು ಮುಂದೆ ಅವಳಿಗೆ ಇನ್ನು ಬಿಕಾಮ್ಗೆ ಇಲ್ಲಿ ಉಚಿತ ಶಿಕ್ಷಣವನ್ನು ನಾವು ಕೊಡ್ಲಿಕ್ಕಿದ್ದೇವೆ. ಅದರ ಜೊತೆ ಅವಳಿಗೆ CA ತರಬೇತಿಯನ್ನು ನಾವು ಸಂಪೂರ್ಣ ಉಚಿತವಾಗಿ ಕೊಡ್ಲಿಕ್ಕೆ ಇದ್ದೇವೆ. ಇದಕ್ಕಾಗಿ ನಾನು ಅವಳಿಗೆ, ಅವಳ ತಂದೆ ತಾಯಿಗೆ ಮತ್ತು ಅವಳಿಗೆ ಮುಖ್ಯವಾಗಿ ಅವಳಿಗೆ ವಿದ್ಯಾಭ್ಯಾಸ ಕೊಟ್ಟಂತ ನಮ್ಮ ಕಾಮರ್ಸಿನ ಡೀನ್ ಇರ್ಬೋದು, ಪ್ರಶಾಂತ್ ಇರ್ಬೋದು, ಆಮೇಲೆ ಅಲ್ಲಿರುವ ಎಲ್ಲಾ ಶಿಕ್ಷಕ ವರ್ಗದವರಿಗೂ ನಾನು ಅಭಿನಂದಿಸ್ತಾ ಇದ್ದೇನೆ. ಓಕೆ, ಈ ಸಂದರ್ಭ ಮತ್ತೊಂದು ಪ್ರಶ್ನೆ ಕೇಳೋದು ತುಂಬಾ ಸೂಕ್ತ ಅನ್ಸುತ್ತೆ. ಏನಂತ ಹೇಳಿದ್ರೆ, ಪರೀಕ್ಷಾ ಸಂದರ್ಭದಲ್ಲಿ ಒತ್ತಡ ನಿರ್ವಹಣೆಗೆ ವಿದ್ಯಾರ್ಥಿಗಳನ್ನ ನೀವು ಯಾವ ರೀತಿ ಒತ್ತಡ ನಿರ್ವಹಣೆಗೆ ಅವ್ರನ್ನ ಇದ್ ಮಾಡ್ತೀರಿ ಅಂತ ಹೇಳಿ ತಯಾರು ಮಾಡ್ತೀರಿ, ಹೇಗೆ? ಒತ್ತಡ ನಿರ್ವಹಣೆ ಯಾಕೆ ಬರ್ತದೆ? ಅದು ಒತ್ತಡ ನಿರ್ವಹಣೆ ಬರಬಾರದು. ಯಾಕೆಂತ ಹೇಳಿದ್ರೆ ಅವರು ಇಷ್ಟಪಟ್ಟುಕೊಂಡು ಇವತ್ತು ಸೈನ್ಸ್ ಆಗ್ಲಿ, ಕಾಮರ್ಸ್ ಆಗ್ಲಿ, ಆರ್ಟ್ಸ್ ಆಗ್ಲಿ ಪಡೆದುಕೊಂಡದ್ದು ಒಂದು. ಎರಡನೇದ್ದು, ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಈಗ ಅವರದೇ ಆದಂತಹ ಕೆಲವು ಪೂರಕ ಎಕ್ಸಾಮ್ಗಳಿದೆ. ಇಂಥ ಎಕ್ಸಾಮ್ಗಳಿಗೆ ಕೂತ್ಕೊಳ್ಬೇಕು ಅಂತ ಅಪೇಕ್ಷೆ ಪಡುವವರು ಕೂಡ ವಿದ್ಯಾರ್ಥಿಗಳೇ. ಹೀಗಿರುವಾಗ ನನ್ನ ಒಂದೇ ಒಂದು ವಿನಂತಿ, ಇವತ್ತು ಬೇಕಾದಷ್ಟು ಬೇರೆ ಬೇರೆ ರೀತಿಯ ವಿಭಾಗಗಳು, ಬೇರೆ ಬೇರೆ ಕ್ಷೇತ್ರಗಳು ಬೇಕಾದಷ್ಟು ಇವತ್ತು ವಿದ್ಯಾರ್ಥಿಗಳಿಗೆ ಇದೆ. ಹಿಂದೆ ನಾವೆಲ್ಲ ಕಲಿಯುವಾಗ ನಮಗೆ ಸೀಮಿತವಾದಂತಹ ಕ್ಷೇತ್ರಗಳಿದ್ದದ್ದು, ಈಗ ಬೇಕಾದಷ್ಟು ಕ್ಷೇತ್ರಗಳಿದೆ. ಈ ದಿಶೆಯಲ್ಲಿರುವಾಗ ನಾವು ನಮ್ಮ ಸಾಮರ್ಥ್ಯವನ್ನು ನೋಡಿಕೊಂಡು, ಸಾಮರ್ಥ್ಯ ಅಂತ ಹೇಳಿದ್ರೆ ಅದರಲ್ಲಿ ಕಲಿಕೆಯಲ್ಲಿ IQ ಪವರ್ನಲ್ಲಿ ಇರ್ಬೋದು ಮತ್ತು ನಮ್ಮ ಸಂಪತ್ತಿನಲ್ಲಿ, ದುಡ್ಡಿನಲ್ಲಿ ಇರ್ಬೋದು. ಇದನ್ನು ನಾವು ಅರ್ಥ ಮಾಡಿಕೊಂಡು, ವಿದ್ಯಾರ್ಥಿಗಳು, ಪಾಲಕರು ಅರ್ಥ ಮಾಡಿಕೊಂಡು ನಮಗೆ ಬೇಕಾದಂತಹ ಸಬ್ಜೆಕ್ಟ್ ಗಳನ್ನು ತೆಗೆದುಕೊಂಡು ನಾವು ನಮ್ಮ ಪ್ರಾಮಾಣಿಕವಂತ ಪ್ರಯತ್ನವನ್ನು ನಾವು ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಏನು ಮಾಡಬಾರದು. ಅದನ್ನು ಬಿಟ್ಟು ನಾವು ಆಲೋಚನೆ ಮಾಡಿದಾಗ ಮಾತ್ರ ಈ ಒತ್ತಡಗಳು ನಮಗೆ ಬರೋದು. ಇದು ಬರಬಾರದು ಅಂತ ನನ್ನ ವಿಜ್ಞಾಪನೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಅಭಿನಂದನೆಗಳು ನಿಮಗೆ. ತುಂಬಾ ಧನ್ಯವಾದ ನಮ್ಮ ಜೊತೆ ಮಾತನಾಡಲಿಕ್ಕೆ. Belonging from a middle class family, not high, not low. So, being from middle class family, I really feel like I understand the pain of the middle class family members. So, at that moment, I really feel very happy because I'm proud for my parents, my brother, my grandparents. They were really good for me. So, I would like to make a mention of them. My mom is a PSc postgraduate member, but she's housewife for our sake, for children's sake, and she has suffered a lot, like our family background and all, but now I really feel happy because I can make them proud. So it was my turn and I'm trying my best. ಎಸ್, ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರಿನ ಫಾದರ್ ಆಗಿರುವಂತಹ, ಪ್ರಿನ್ಸಿಪಲ್ ಆಗಿರುವಂತಹ ವಿಜಯ್ ಲೋಬೋ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಏನಂತ ಹೇಳಿದ್ರೆ, ಈಗಾಗಲೇ ದಕ್ಷಿಣ ಕನ್ನಡಕ್ಕೆ ಏನು 3 ಸ್ಥಾನಗಳು ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಫಲಿತಾಂಶದ ಬಗ್ಗೆ ತಾವೇನು ಹೇಳ್ತೀರಿ? ನಮ್ಮ ಕಾಲೇಜಿಗೆ ರಾಜ್ಯ ಮಟ್ಟದಲ್ಲಿ ಕಾಮರ್ಸ್ ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್ ಲಭಿಸಿದೆ ಸ್ವಸ್ತಿಕ್ ಪಿ ಎಂಬ ಹುಡುಗನಿಗೆ.
ತುಂಬಾ ಸಂತೋಷದ ವಿಷಯ ನಮ್ಮ ಶಿಕ್ಷಕರಿಗೂ ಹಾಗೂ ನಮ್ಮ ಕಾಲೇಜಿಗೂ. ಓಕೆ ಸರ್, ತಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ತಮ್ಮ ಕಾಲೇಜ್ಗೆ ರ್ಯಾಂಕ್ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಇತ್ತಾ? ಖಂಡಿತವಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ಅವನಿಗೆ ಕಿರು ಪರೀಕ್ಷೆಯಲ್ಲಿ, ಮಧ್ಯಾವಧಿ ಪರೀಕ್ಷೆಯಲ್ಲಿ ಕೂಡ ಒಳ್ಳೆಯ ಅಂಕಗಳು ಲಭಿಸುತ್ತಿತ್ತು. ಓಕೆ ಓಕೆ ಸರ್, ಈಗ ಪರೀಕ್ಷೆಯಲ್ಲಿ ಕೂಡ ಹಾಗೆ ಒಳ್ಳೆ ಅಂಕ ಅವನಿಗೆ ಲಭಿಸಿದೆ. ಶಿಕ್ಷಣ ಸಂಸ್ಥೆಗಳು ಮಕ್ಕಳು ರ್ಯಾಂಕ್ ಬರ್ಬೇಕು ಅಂತ ಹೇಳಿ ಕೆಲವೊಂದು ಒತ್ತಡಗಳನ್ನ ಹಾಕ್ತಾರೆ ವಿದ್ಯಾರ್ಥಿಗಳ ಮೇಲೆ. ಸೊ ಪರೀಕ್ಷಾ ಸಮಯದಲ್ಲಿ ತಮ್ಮ ಕಾಲೇಜಲ್ಲಿ ಹೇಗಿತ್ತು ಈ ಒಂದು ವಾತಾವರಣ? ವಿದ್ಯಾರ್ಥಿಗಳಿಗೆ ಒತ್ತಡಗಳಿತ್ತ ರ್ಯಾಂಕ್ ಬರಲೇಬೇಕು ಅಥವಾ ಹೆಚ್ಚಿನ ಸ್ಕೋರ್ಸ್ ರಿಸಲ್ಟ್ ಬರಬೇಕು? ಈ ಮಕ್ಕಳು ಅಂದ್ರೆ ತಮ್ಮ ಕೆಳಗಿನ ತರಗತಿಗಳಲ್ಲಿ ಕೂಡ ಅವರು ಒಳ್ಳೆಯ ಫಲಿತಾಂಶಗಳನ್ನು ಅವರು ತಂದಿದ್ರು, ಹೈಸ್ಕೂಲ್ ನಲ್ಲಿ ಇರುವಾಗಲೂ ಕೂಡ. ಆಮೇಲೆ ಇಲ್ಲಿ PUCಗೆ ಬಂದಾಗ ಕೂಡ ಅದೇ ಆ ಒಂದು ಮಟ್ಟವನ್ನು ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರ ಮೇಲೆ ನಾವು ಜಾಸ್ತಿ ಒತ್ತಡ ಹಾಕ್ಲಿಕ್ಕೆ ನಾವು ಹೋಗ್ಲಿಲ್ಲ. ಅವರು ತಮ್ಮ ಸ್ವಂತ ಬುದ್ಧಿಯಿಂದಲೇ ಅವರು ಕಲಿತು ಒಳ್ಳೆಯ ಫಲಿತಾಂಶ ಅವರಿಗೆ ಸಿಕ್ಕಿದೆ. ಓಕೆ, ಧನ್ಯವಾದ ಸರ್ ನಮ್ಮ ಕುಳ್ಳ ವಾಹಿನಿ ಜೊತೆ ಮಾತಾಡಿ. ಆಯ್ತು, ನಮಸ್ಕಾರ. ಆಯ್ತು. ಎಸ್, ಈಗಾಗಲೇ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಅಲ್ವಿಟಾ ಆನ್ಸಿಲಾ ಅವರಿಗೆ ರ್ಯಾಂಕ್ ಬಂದಿದೆ, ಪ್ರಥಮ ಸ್ಥಾನ ಬಂದಿದೆ. ಅವರ ತಂದೆಯವರು ಒಲಿವರ್ ಡಿಸೋಜ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ನಿಮ್ಗೆ ಮತ್ತು ನಿಮ್ಮ ಮಗಳಿಗೆ ರ್ಯಾಂಕ್ ಬಂದಿದೆ, ಫಸ್ಟ್ ರ್ಯಾಂಕ್ ಬಂದಿದೆ. ಸೊ ಹೇಗೆ ಫೀಲ್ ಆಗ್ತಿದೆ, ಏನು ಅನಿಸ್ತಾ ಇದೆ ಈ ಒಂದು ಸಂದರ್ಭ? ತುಂಬಾ ಖುಷಿ ಆಗ್ತದೆ ಮೇಡಮ್. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಓಕೆ, ನೀವು ನಿರೀಕ್ಷೆ ಮಾಡಿದ್ರ ರ್ಯಾಂಕ್ ಬರ್ಬೋದು ಅಂತ, ಅಥವಾ ಏನಾದ್ರು ಅವಳಿಗೆ ಸ್ಟಡೀಸ್ ಮಾಡುವಾಗ ಏನಾದ್ರು ಒತ್ತಡಗಳಿತ್ತಾ, ಹೇಗೆ? ನಿರೀಕ್ಷೆ ಮಾಡ್ಲಿಲ್ಲ. ರ್ಯಾಂಕ್ ಬರುತ್ತೆ ಅನ್ಕೊಂಡಿರ್ಲಿಲ್ಲ ನೀವು? ಇಲ್ಲ ಇಲ್ಲ ಮೇಡಮ್, ಇಲ್ಲ. ಸೊ ಓಕೆ, ಮಗಳ ಒಂದು ಸ್ಟಡೀಸ್ ಯಾವ ರೀತಿ ಇತ್ತು ಎಕ್ಸಾಮ್ ಟೈಮ್ ಅಲ್ಲಿ ಅಂತ? ಸ್ಟಡೀಸ್ ಅವಳು ಹಾರ್ಡ್ ವರ್ಕ್ ಮಾಡಿದ್ದಾಳೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹೌದು, ತುಂಬಾ ಹಾರ್ಡ್ ವರ್ಕ್. ಓಕೆ ಓಕೆ, ಧನ್ಯವಾದ. ದೇವರ ಆಶೀರ್ವಾದ. ಓಕೆ, ಧನ್ಯವಾದ ಸರ್ ನಮ್ಮ ಕುಳ್ಳ ವಾಹಿನಿ ಜೊತೆ ಮಾತನಾಡಲಿಕ್ಕಾಗಿ.